Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. Sagya Hospital Fertility and Mother Care, General Hospital with Scanning Center, Bus Stand Road, बसवाकल्याण। हुलसूर ग्राम पंचायत को नगर पंचायत घोषित करने पर कांग्रेस पार्टी की ओर से नगर पंचायत के सामने पटाखे फोड़ एक दूसरे को मिठाई खिलाकर जश्न मनाया गया। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। नगर डिस्ट्रिक्ट के नए तालुका हुलसूर के हुलसूर ग्राम पंचायत को अपग्रेड कर नगर पंचायत घोषित करने पर कांग्रेस पार्टी की ओर से हुलसूर नगर पंचायत के सामने पटाखे फोड़ एक दूसरे को मिठाई खिलाई और कांग्रेस सरकार के जयघोष के नारे लगाते हुए सीएम सिद्धरामैया, बिदर इंचार्ज मिनिस्टर ईश्वर खंड्रे, म्युनिसिपल एडमिनिस्ट्रेशन मिनिस्टर रहीम खान और एक्सएमएलसी विजय सिंह का धन्यवाद अर्पित किया। इस मौके पर कांग्रेस लीडर शिव कुमार शटगार ने एमएलए शनु सालगार पर जमकर निशाना साधते हुए कहा कि हुलसूर ग्राम पंचायत को नगर पंचायत एमएलसी के गिरी सिल्क एंड साड़ी 7 हेवन गोल्डन सुपर माल 50% ऑफ। विंटर सेल नेपाली स्वेटर वाला लेडी जेंट्स एंड किड्स, सिटी के टूरिस्ट लॉज और हराड़ा चौक, बसवाकल्याण। एमएलसी विजय सिंह के लगातार कोशिश और मिनिस्टर ईश्वर खंड्रे, मिनिस्टर रहीम खान की वजह से नगर पंचायत बनाया गया है, लेकिन एमएलए शनु सालगार क्रेडिट लेना चाह रहे हैं। लोगों को दिशागुल करने के लिए एमएलए ने ग्राम पंचायत के सामने जश्न मनाकर कहा कि इसके लिए मैंने बहुत काम किए हैं, जबकि गलत है। कुमार शटगार बोलते हुए नजर आए। इस मौके पर एक्सजेडपी मेंबर लता हरकुड़े, रंटे स्कीम हुलसूर प्रेसिडेंट सिद्धरामप्पा कामण्णा, एजाज जहांगीर के अलावा हुलसूर तालुका के कांग्रेस लीडर्स, कार्यकर्ता मौजूद रहे। Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಟಿಬಿಟನ್ ಸ್ವೆಟರ್ ವಾಲಾ ಶಿಫ್ಟೆಡ್ ಟು ವೆಟರ್ನರಿ ಹಾಸ್ಪಿಟಲ್ ಹುಲ್ಸೂರ್ ರೋಡ್, ಬಸವಕಲ್ಯಾಣ। ಹುಲ್ಸೂರ್ನ ಪಟ್ಟಣ ಪಂಚಾಯತ್ ಆಗಬೇಕು ಅಂತ ಹೇಳಿ ಬಹುದಿನದ ಬೇಡಿಕೆ ಇತ್ತು. ಮೊದಲು ಹುಲ್ಸೂರ್ ತಾಲೂಕು ಆಗಬೇಕಂತ ಹೇಳಿ ಬಹಳಷ್ಟು ಹೋರಾಟ ಈ ಹುಲ್ಸೂರ್ ಪಟ್ಟಣದಲ್ಲಿ ಆಗಿತ್ತು. MG ರಾಜೋಳಿ ಅವರು, ಗುರುಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಶಿವಾನಂದ ಮಹಾಸ್ವಾಮಿಗಳು, ಕಾಶಿನಾಥ್ ಪಾರ್ಶೆಟ್ಟಿ ಅವರು, ಮಲ್ಲಪ್ಪ ಧಬಾಲೆ ಅವರು, ಅನಿಲ್ ಭೂಸಾರಿ ಅವರು, ಇನ್ನೂ ಸಾಕಷ್ಟು ಜನ, ನಮ್ಮ ವಿವೇಕ್ ಚಳಕಾಪುರಿ ಅವರು ಇರ್ಬೋದು, ಲತಾ ಹರ್ಕುಡಿ ಅಕ್ಕವ್ರು ಇರ್ಬೋದು, ಆಮೇಲೆ ನಮ್ಮ ಸಂತೋಷ್ ಗುತ್ತೇದಾರ್ ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರಾಠೋಡಿ ಅವರು ಇರ್ಬೋದು, ಸಾಕಷ್ಟು ಜನ ಹುಲ್ಸೂರು ತಾಲೂಕು ಆಗ್ಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನ ಹಾಕೋರು. ಮಠಾಧೀಶರ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟಗಳು ನಡೆದು, ಆದರೂ ಚುನಾವಣಾ ಹೊಸ್ತಿಲಲ್ಲಿ 2013ರಲ್ಲಿ ಪೊಲಿಟಿಕಲ್ ಗಿಮಿಕ್ ಅಂತ ಹೇಳಿ ಬಿಜೆಪಿಯವರು ಸುಮ್ಮನೆ ಕಾಟಾಚಾರಕ್ಕೆ ಹುಲ್ಸೂರು ತಾಲೂಕು ಅಂತ ಘೋಷಣೆ ಮಾಡೋರು. ಆದರೆ ಹುಲ್ಸೂರು ತಾಲೂಕಾ ಇಂಪ್ಲಿಮೆಂಟೇಷನ್ ಆಗಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದು ಯಾವತ್ತೂ ಕೂಡ ಹುಲ್ಸೂರು ಜನತೆ ಮರೆಯುವುದಿಲ್ಲ. ಇವತ್ತು ಹುಲ್ಸೂರು ತಾಲೂಕಾ ಆಡಳಿತ ಸೌಧ ಇರ್ಬೋದು, ಅದು ಕೂಡ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ವಿಜಯ್ ಸಿಂಗ್ ಅವರು ಒಂದು ಮುತುವರ್ಜಿ ವಿಶೇಷ ಕಾಳಜಿಯಿಂದ ಇವತ್ತು ಹುಲ್ಸೂರು ಪಟ್ಟಣದಲ್ಲಿ ತಾಲೂಕಾ ಆಡಳಿತ ಸೌಧ ಕೂಡ ಮಂಜೂರಿ ಆಗಿದೆ. ಕೆಲವೇ ದಿನಗಳಲ್ಲಿ ಅದು ಕೂಡ ಕಾರ್ಯಾರಂಭ ಆಗೋದಿದೆ. ಬಂಧುಗಳೇ, ಕೆಲವು ಜನ ರಾಜಕೀಯ ಉದ್ದೇಶ ಇಟ್ಟುಕೊಂಡು ನಮ್ಮನ್ನೆಲ್ಲ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತೇನು ಶಾಸಕರು ಯಾವುದೋ ಮದುವೆ ಬಂದು ಏನವ್ರಿಗೆ ಒಂದು ನ್ಯೂಸ್ ಆಯ್ತು, ಇವತ್ತ ಹುಲ್ಸೂರು ಪಟ್ಟಣ ಪಂಚಾಯತ್ ಆಗ್ಯದಂತೆ ಮದುವೆಗೆ ಬಂದು ಇಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸಿ ಹೋಗಿದ್ದಾರೆ. ಅವ್ರಿಗೊಂದು ಪ್ರಶ್ನೆ ಮಾಡಬೇಕು. 2022ರಲ್ಲಿ ಹುಲ್ಸೂರು ಪಟ್ಟಣ ಪಂಚಾಯತಿ ಪ್ರಸ್ತಾವನೆ ತಿರಸ್ಕೃತಗೊಂಡಿದೆ. ಯಾರಿದ್ರು ಅವಾಗ ಮುಖ್ಯಮಂತ್ರಿ? ಬಿಜೆಪಿ ಸರ್ಕಾರ ಇತ್ತು, ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ರು, ಇವರೇ MLA ಇದ್ರು. ಅವಾಗ ತುಟಿ ಬಿಚ್ಚಲಿಲ್ಲ ಇವರು. ಇವಾಗ ತಮ್ಮ ವೈಫಲ್ಯಗಳು ಮುಚ್ಚುವ ಸಲುವಾಗಿ, ತಾವು ಫೇಲ್ಯೂರ್ ಆಗಿದಂತ ಕಾರಣ ನಾ ಏನಾದ್ರೂ ಮಾಡಿ ಪಬ್ಲಿಕ್ ಅಲ್ಲಿ ಹೀರೋ ಆಗ್ಬೇಕಂತ ಹೇಳಿ ಜನರನ್ನ ಮೂರ್ಖ ಮಾಡುವಂತ ಕೆಲಸ ಸನ್ಮಾನ್ಯ ಬಸವಕಲ್ಯಾಣ ಶಾಸಕರಾದ ಸನ್ಮಾನ್ಯ ಶರಣು ಸಲಗರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಹುಲ್ಸೂರು ಜನತೆ ಬಹಳ ಇಂಟೆಲಿಜೆಂಟ್ ಜನತೆ ಅದ, ಹುಷಾರ್ ಜನತೆ ಅದ. ನೀವು ಏಟ್ ಸುಳ್ಳು ಹೇಳೋರು ಯಾರು ನಂಬೋರಿಲ್ಲ.
ಹುಲ್ಸೂರ್ ಪಟ್ಟಣ ಪಂಚಾಯತಿ ಆಗಿದ್ದು ಈಶ್ವರ್ ಖಂಡ್ರೆ, ರಹೀಂ ಖಾನ್ ಮತ್ತು ವಿಜಯ್ ಸಿಂಗ್ ಅವರ ಪ್ರಯತ್ನದಿಂದ ಸನ್ಮಾನ್ಯ ಶಾಸಕರೇ, ನಿಮ್ಮ ಕೊಡುಗೆ ಏನೂ ಇಲ್ಲ. ಸುಮ್ಮನೆ ನೀವು ಬಂದು ಕ್ಷೇತ್ರ ಶಾಸಕರಾಗಿ ಒಂದು ಲೆಟರ್ ಕೊಟ್ಟಿರೋದು ಸಾಧನೆ ಅಲ್ಲ. ಅದರದೇ ಆದಂತ ನಿಯಮ ಇದೆ, ಅದರದೇ ಆದಂತ ಒಂದು ಕಾನೂನಿದೆ. ಗ್ರೌಂಡ್ ಲೆವೆಲ್ದಾಗ ಕೆಲಸ ಮಾಡ್ಬೇಕಾಯ್ತು ಸನ್ಮಾನ್ಯ ಶಾಸಕರೇ. ಆ ಕೆಲಸ ಮಾಡಿದವರು ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರು. ವಿಜಯ್ ಸಿಂಗ್ ಅವ್ರ ಸಲಹೆಗೆ ಇವತ್ತು ಬೆಲೆ ಕೊಟ್ಟವರು ಈಶ್ವರ್ ಖಂಡ್ರೆ ಅವರು ಮತ್ತು ರಹೀಂ ಖಾನ್ ಅವರು. ಸನ್ಮಾನ್ಯ ಶಾಸಕರೇ, ಯಾವತ್ತೂ ಕೂಡ ಕಾಂಗ್ರೆಸ್ ಅಭಿವೃದ್ಧಿ ಪರವಾಗಿದೆ. ಇವತ್ತು ನೋಡ್ರಿ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮನ್ನಾಯಖೇಳಿ ಪಟ್ಟಣ ಪಂಚಾಯತ್ ಆಯ್ತು, ಕಮಠಾಣ ಪಟ್ಟಣ ಪಂಚಾಯತ್ ಆಯ್ತು, ರಾಜೇಶ್ವರ ಪಟ್ಟಣ ಪಂಚಾಯತ್ ಆಯ್ತು, ಬೀದರ್ ಮಹಾನಗರ ಪಾಲಿಕೆ ಆಯ್ತು, ಹುಮನಾಬಾದ್ ನಗರಸಭೆ ಆಯ್ತು, ಚುಟುಗುಪ್ಪ ಕೂಡ ನಗರಸಭೆ ಆಯ್ತು, ಹಳಿಕೇಡ್ ಪುರಸಭೆ ಆಯ್ತು, ಭಾಲ್ಕಿ ನಗರಸಭೆ ಆಯ್ತು. ಯಾರಿಂದ ಆಯ್ತು? ಕಮಲ್ ನಗರ್ ಪಟ್ಟಣ ಪಂಚಾಯತ್ ಯಾರಿಂದ ಆಯ್ತು? ಕಾಂಗ್ರೆಸ್ ಸರ್ಕಾರದಿಂದ ಆಯ್ತು. ಇದಕ್ಕೆಲ್ಲ ಅಲ್ಲ ಕಾರಣೀಕರ್ತರು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು. ಇದು ಅರ್ಥ ಮಾಡ್ಕೋರಿ ಸನ್ಮಾನ್ಯ ಶಾಸಕರು ಯಾವ ಆಟ ಆಡ್ಲತ್ತಾರ ಗೊತ್ತದ? ಈಗ ಅಳಸಾದ್ರ ಅಂಬಲಿ, ಘಟ್ಟಾದ್ರ ಕಿಚಡಿ ಆಗಲ್ದ್ರ ರಹೀಂ ಖಾನ್ ಅವ್ರಿಗೆ ಮೊನ್ನೆ 2 ದಿನದಿಂದ ಹಗುರವಾಗಿ ಮಾತಾಡ್ರು, ಈಗ ಆದ್ಮೇಲೆ ತಾರೀಫ್ ಮಾಡತ್ತಾರ. ಎಲ್ಲ ಗೊತ್ತಲ್ಲತ್ತ ಸನ್ಮಾನ್ಯ ಶಾಸಕರೇ, ಇಂಥ ಆಟ ಆಡ್ಲಕ್ ಹೋಗ್ಬೇಡ್ರಿ. ಯಾಕಂದ್ರೆ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಅಭಿವೃದ್ಧಿ ಪರವಾಗಿದೆ. ವಿಜಯ್ ಸಿಂಗ್ ಅವರು ಕೂಡ ಅಭಿವೃದ್ಧಿ ಪರವಾಗಾರ. ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು ಇರತನ ಇನ್ನೂ ಸಾಕಷ್ಟು ಕೆಲಸಗಳು ನಮ್ಮ ಜಿಲ್ಲೆಯಲ್ಲಿ ಆಗ್ತಾವ. ಜಿಲ್ಲೆ ಅಭಿವೃದ್ಧಿ ಪಥದತ್ತ ಹೋಗ್ತದ. ಜಿಲ್ಲೆ ಕರ್ನಾಟಕ ರಾಜ್ಯದಾಗೆ ಬೀದರ್ ಜಿಲ್ಲೆ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಕ್ಕೆಲ್ಲ ಕಾರಣ ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು ಮತ್ತು ವಿಜಯ್ ಸಿಂಗ್ ಅವರು ಅಂತ ಹೇಳಿ